ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 6ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 5 ವಾಕ್ಯ 17ರಿಂದ 37 ತನಕ ನಾವು ಆಲಿಸುತ್ತೇವೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನುಡಿಯುತ್ತಾರೆ, ನಾನು ಬಂದಿರುವುದು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಮುರಿಯುವುದಕ್ಕಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ ಎಂದು ನುಡಿಯುತ್ತಾರೆ. ಪ್ರಿಯರೇ, ಕಾನೂನು ಇಲ್ಲದ ಸಮಾಜವನ್ನು ಕಲ್ಪಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ. ಕಾನೂನುಗಳು, ಕಟ್ಟಳೆಗಳು ಇರುವುದು ನಮ್ಮ ಒಳಿತಿಗೆ, ನಮ್ಮ ಹಿತಕ್ಕೆ. ಯಾವುದೇ ಕಾನೂನು ಆಗಿರಲಿ, ಅದು ನಾಗರಿಕ ಕಾನೂನು, ಸಿವಿಲ್ ಲಾ ಆಗಿರಲಿ, ಧರ್ಮಸಭೆಯ ವಿಧಿ ನಿಯಮಗಳೇ ಆಗಿರಲಿ, ಅಥವಾ ದೇವರ ಆಜ್ಞೆಗಳೇ ಆಗಿರಲಿ, ಅವು ಇರುವುದು ನಮ್ಮ ಹಿತಕ್ಕಾಗಿ, ನಮ್ಮ ಒಳಿತಿಗಾಗಿ. ಮಾನವ ಕಾನೂನಿನ ಚೌಕಟ್ಟಿನಲ್ಲಿ ಜೀವಿಸಿದರೆ ಒಳಿತು. ಕಾನೂನನ್ನು ಉಲ್ಲಂಘಿಸಿದರೆ ನೆಮ್ಮದಿಯಿಂದ ಮುಕ್ತವಾಗಿ ಜೀವಿಸುವುದು ಕಷ್ಟ. ಒಂದು ಕಾನೂನು ಅಥವಾ ಕಟ್ಟಳೆ ಕಾನೂನು ಮತ್ತು ಕಟ್ಟಳೆ ಎನ್ನುವ ಕಾರಣದಿಂದ ಅಮೂಲ್ಯವಾಗುವುದಿಲ್ಲ. ಅದು ನ್ಯಾಯಬದ್ಧವಾಗಿರಬೇಕು, ಜನರ ಹಿತ ಕಾಯುವಂತಿರಬೇಕು. ಕಾನೂನುಗಳು ನಾವು ತೊಡುವ ಬಟ್ಟೆ ಇದ್ದಂತೆ, ಅದು ನಮಗೆ ಹೊಂದುವಂತೆ ಇರಬೇಕು. ಮಾನವ ಕಾನೂನು ಕಟ್ಟಳೆಗಳಿಂದಲೇ ಬದುಕಿ ಉಳಿಯುವುದಿಲ್ಲ. ಅವನಿಗೆ ನ್ಯಾಯ ಮತ್ತು ಆತನ ಹಿತ ಕೂಡ ಮುಖ್ಯ. ಪ್ರಿಯರೇ, ಯಹೂದ್ಯರ ಅನೇಕ ಕಾನೂನು ಕಟ್ಟಳೆಗಳು ಜನಸಾಮಾನ್ಯರಿಗೆ ಹಿಂಸೆಯಾಗಿತ್ತು, ಕಷ್ಟಕರವಾಗಿತ್ತು. ಅಸಂಬದ್ಧ ಗೊಡ್ಡು ಆಚರಣೆಗಳನ್ನು ಸಾಮಾನ್ಯ ಜನರ ಮೇಲೆ ಈ ಧಾರ್ಮಿಕ ರಾಜಕೀಯ ನಾಯಕರು ಹೇರಿದರು. ದೇವರು ಮೋಶೆಗೆ ನೀಡಿದ್ದು 10 ಆಜ್ಞೆಗಳನ್ನು, ಆದರೆ ಅದನ್ನು ಅವರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಿಸಿ ಅದಕ್ಕೆ ಸುಮಾರು ಉಪ ಕಾನೂನುಗಳನ್ನು ಸೇರಿಸಿದರು. ಯೇಸುವಿನ ಕಾಲದಲ್ಲಿ ಸುಮಾರು 613 ಕಟ್ಟಳೆಗಳು, ವಿಧಿ ನಿಯಮಗಳು ಇದ್ದವು. ನಾವು ಇಂದು ಇಂಟರ್ನೆಟ್ನಲ್ಲಿ, ಗೂಗಲ್ನಲ್ಲಿ 613 ಜೂವಿಶ್ ಲಾಸ್ ಎಂದು ಟೈಪ್ ಮಾಡಿದರೆ ನಮಗೆ ವಿತ್ ರೆಫರೆನ್ಸ್ ಈ ಎಲ್ಲ 613 ಕಟ್ಟಳೆಗಳು ನಮಗೆ ಸಿಗುತ್ತೆ. ಅನೇಕ ಬಾರಿ ಈ ರೀತಿಯ ಕಾನೂನು ಕಟ್ಟಳೆಗಳಿಂದ ಜನಸಾಮಾನ್ಯರ ಜೀವನವನ್ನು ಕಷ್ಟಗೊಳಿಸಿದರು ಆಗಿನ ಧಾರ್ಮಿಕ ರಾಜಕೀಯ ನಾಯಕರು. ಯೇಸು ಸ್ವಾಮಿ ಇವುಗಳನ್ನು ಖಂಡಿಸುತ್ತಾರೆ. ಯೇಸು ಸ್ವಾಮಿ ಅನೇಕ ಕಾನೂನುಗಳನ್ನು ಮುರಿಯುತ್ತಾರೆ. ಮುಖ್ಯವಾಗಿ ಸಬ್ಬತ್ ದಿನದಲ್ಲಿ ಗುಣಪಡಿಸಬಾರದು ಎಂಬುದು ಕಾನೂನಿತ್ತು. ಆದರೆ ಯೇಸು ಸ್ವಾಮಿ ಸಬ್ಬತ್ ದಿನದಲ್ಲಿ ರೋಗಿಗಳನ್ನು ಗುಣಪಡಿಸುತ್ತಾರೆ. ತಮ್ಮ ಶಿಷ್ಯರು ಉಪವಾಸ ವ್ರತಗಳನ್ನು, ಶುದ್ಧೀಕರಣ ವಿಧಿಯಲ್ಲಿ ಭಾಗಿಯಾಗದೇ ಇದ್ದಾಗ ಕ್ರಿಸ್ತ ಅವರ ಪರ ವಾದಿಸುತ್ತಾರೆ. ಮತ್ತು ಯೇಸು ಕ್ರಿಸ್ತರನ್ನು ಶಿಲುಬೆಗೆ ಜಡಿಯುವುದಕ್ಕೆ ಅನೇಕ ಕಾರಣಗಳಿದ್ದವು. ಈ ಪ್ರಮುಖ ಕಾರಣಗಳಲ್ಲಿ ಒಂದು ಕಾರಣ, ಇವರು ಧರ್ಮಶಾಸ್ತ್ರವನ್ನು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಎಂದು. ಆದರೆ ಇಂದಿನ ಶುಭ ಸಂದೇಶದಲ್ಲಿ ಕ್ರಿಸ್ತ ನುಡಿಯುತ್ತಾರೆ, ನಾನು ಬಂದಿರುವುದು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಮುರಿಯುವುದಕ್ಕಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ ಎಂದು ನುಡಿಯುತ್ತಾರೆ. ಏನು ಇದರ ತಾತ್ಪರ್ಯ? ಪ್ರಿಯರೇ, ಯೇಸುವಿನ ಕಾಲದಲ್ಲಿ ಕಾನೂನನ್ನು, ಲಾ, ಯಹೂದ್ಯರು 4 ವಿಧದಲ್ಲಿ ಅರ್ಥೈಸಿಕೊಳ್ಳಬಹುದಿತ್ತು. ಫಾರ್ ಜ್ಯೂಸ್, ಲಾ ಅಟ್ ದ ಟೈಮ್ ಆಫ್ ಜೀಸಸ್ ಹ್ಯಾಡ್ 4 ಡಿಫರೆಂಟ್ ಮೀನಿಂಗ್. ಮೊದಲನೇದಾಗಿ 10 ಆಜ್ಞೆಗಳು. ದೇವರು ಸಿನಾಯ್ ಬೆಟ್ಟದ ಮೇಲೆ ಮೋಶೆಗೆ 10 ಆಜ್ಞೆಗಳನ್ನು ನೀಡ್ತಾರೆ. ಎರಡನೇದಾಗಿ ಪೆಂಟಟ್ಯೂಕ್, ಬೈಬಲ್ನಲ್ಲಿರುವ ಮೊದಲ 5 ಗ್ರಂಥಗಳು. ಯಹೂದ್ಯರಿಗೆ ಬೈಬಲ್ನಲ್ಲಿ ಪ್ರಮುಖವಾದ ಭಾಗ ಅಂದರೆ ಈ 5 ಪುಸ್ತಕಗಳು. ಮೂರನೇದು ಲಾ ಮತ್ತು ಪ್ರಾಫಿಟ್ಸ್, ಕಾನೂನು ಮತ್ತು ಪ್ರವಾದಿಗಳ ಗ್ರಂಥಗಳು. ನಾಲ್ಕನೇದು ಓರಲ್ ಲಾ, ಅಲಿಖಿತ ಕಾನೂನುಗಳು, ಧಾರ್ಮಿಕ ಪದ್ಧತಿಯ ಆಚರಣೆಗಳು. ಇದರಲ್ಲಿ ಮುಖ್ಯವಾಗಿ ಸಬ್ಬತ್ ಆಚರಣೆಯ ಬಗ್ಗೆ, ದೇವಾಲಯದಲ್ಲಿ ಆರಾಧನೆಯ ಬಗ್ಗೆ, ಉಪವಾಸ ಮತ್ತು ದಾನ ಧರ್ಮಕ್ಕೆ ಸಂಬಂಧಪಟ್ಟಂತಹ
ಕಾನೂನುಗಳು ಇದರಲ್ಲಿ ಇತ್ತು. ಪ್ರಿಯರೇ, ಯೇಸುವಿನ ಇಂದಿನ ಶುಭ ಸಂದೇಶದ ಅರ್ಥವನ್ನು ನಾವು ಗ್ರಹಿಸಲು ಪ್ರಯತ್ನ ಪಡೋಣ. ಯೇಸು ಸ್ವಾಮಿಯ ಬೋಧನೆ ಅನೇಕರಿಗೆ ಕ್ರಾಂತಿಕಾರಿಯಾಗಿ ಕಾಣಿಸಿತು. ಕ್ರಾಂತಿಕಾರಿಯಾಗಿ ಕಂಡ ಯೇಸುವನ್ನು ಅನೇಕರು ಅಂದುಕೊಂಡರು ಇವರು ಮೋಶೆಯ ಧರ್ಮಶಾಸ್ತ್ರವನ್ನು, ಕಾನೂನನ್ನು ಮುರಿಯುತ್ತಿದ್ದಾರೆ ಎಂದು. ಆದರೆ ಜನ ತಪ್ಪಾಗಿ ಗ್ರಹಿಸುತ್ತಾರೆ. ಆದರೆ ಯೇಸು ಸ್ವಾಮಿ ಜನರಿಗೆ ದೇವರ ಕಟ್ಟಳೆಗಳಿಗೆ ನಿಜವಾದ ಅರ್ಥ ಏನು ಎಂಬುದನ್ನು ವಿವರಿಸಲು ಪ್ರಯತ್ನ ಪಡ್ತಾ ಇದ್ರು. ಕಟ್ಟಳೆಗಳ ಅಂತರಾಳವನ್ನು ಕ್ರಿಸ್ತ ಆ ಕಟ್ಟಳೆಗಳ ನಿಜವಾದ ಅರ್ಥ, ಉದ್ದೇಶ ಏನು ಎಂಬುದನ್ನು ಕ್ರಿಸ್ತ ಎತ್ತಿ ಹಿಡಿಯಲು ಪ್ರಯತ್ನಿಸುತ್ತಾರೆ. ಪ್ರಿಯರೇ, ದೇವರ ಬಳಿಯಿಂದ ಬಂದಿದ್ದ ಕ್ರಿಸ್ತ ದೇವರ ಚಿತ್ತ, ದೇವರ ಮನಸ್ಸು ಏನು ಎಂಬುದನ್ನು ಕಂಡಿದ್ದರು. ಫರಿಸಾಯರಂತೆ ದೇವರ ಕಟ್ಟಳೆಗಳನ್ನು ಯೇಸು ಸ್ವಾಮಿ ವಿಭಾಗ ಮಾಡೋದಿಲ್ಲ. ದೇವರು ಮೋಶೆಯ ಮೂಲಕ, ಪ್ರವಾದಿಗಳ ಮೂಲಕ ನೀಡಿದ ಎಲ್ಲ ಆಜ್ಞಾವಿಧಿಗಳು ಮಾನವನ ಏಳಿಗೆಗೆ, ಹಿತಕ್ಕೆ ಎಂದು ತಿಳಿಸುತ್ತಾರೆ. ಆ ಕಾಲದಲ್ಲಿ ಈ ಫರಿಸಾಯರು, ಸದ್ದುಕಾಯರು ಕಾನೂನುಗಳನ್ನು ವಿಭಾಗವಾಗಿ ಮಾಡಿದರು. ಸುಮಾರು 248 ಕಟ್ಟಳೆಗಳನ್ನಾಗಿ ಮಾಡಿದರು ಮತ್ತು 365 ನಿಯಮಗಳನ್ನಾಗಿ ವಿಭಾಗ ಮಾಡಿದರು. ಎರಡನ್ನ ಒಟ್ಟು ಸೇರಿಸಿದರೆ 613 ನಮಗೆ ಸಿಗುತ್ತೆ. ಆದರೆ ಕ್ರಿಸ್ತ ಹೇಳ್ತಾರೆ, ಯಾವುದನ್ನು ವಿಭಾಗ ಮಾಡಬೇಡಿ. ದೇವರು ನೀಡಿದ ಎಲ್ಲವೂ ನಮ್ಮ ಒಳ್ಳೆಯ ಉದ್ದೇಶಕ್ಕೆ, ಅವುಗಳ ಅಂತರಾಳ, ಅವುಗಳ ಉದ್ದೇಶವನ್ನು ಅರಿತು ಅದನ್ನು ಪಾಲಿಸಿರಿ ಎಂದು ಕ್ರಿಸ್ತ ನಮಗೆ ಇಂದು ನುಡಿಯುತ್ತಾರೆ. ಪ್ರಿಯರೇ, ಯೇಸು ಸ್ವಾಮಿ ಮತ್ತೆ ನಮಗೆ ನುಡಿಯುತ್ತಾರೆ ಇಂದಿನ ಶುಭ ಸಂದೇಶದಲ್ಲಿ, ಕೋಪ ಮಾಡಿಕೊಳ್ಳಬೇಡಿ. ವಿಮೋಚನಾ ಕಾಂಡದಲ್ಲಿ ಅಧ್ಯಾಯ 20 ವಾಕ್ಯ 13 ಮತ್ತು ಧರ್ಮೋಪದೇಶ ಕಾಂಡ ಅಧ್ಯಾಯ 5 ವಾಕ್ಯ 17ರಲ್ಲಿ ದೇವರು ನರಹತ್ಯೆ ಮಾಡಬಾರದು ಎಂಬ ನಿಯಮವನ್ನು ನೀಡಿದರು. ಇದರಿಂದ ಒಂದು ವೇಳೆ ವ್ಯಕ್ತಿ ಕೊಲೆ ಮಾಡಿದಲ್ಲಿ ಆತನಿಗೆ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತಿತ್ತು. ಆದರೆ ಕ್ರಿಸ್ತ ಇಂದು ನಮಗೆ ನೀಡುತ್ತಾ ಇರುವುದು, ನೀವು ಕೋಪವನ್ನು ಮಾಡಿಕೊಳ್ಳಬೇಡಿ. ಕೊಲೆಗೆ ಮೂಲ ಕಾರಣ ಕೋಪ, ದ್ವೇಷ, ಅಸೂಯೆ, ವೈಮನಸ್ಸು. ಹಾಗಾಗಿ ಕೋಪವನ್ನೇ ಮಾಡಿಕೊಳ್ಳಬೇಡಿ. ಸಮಸ್ಯೆಯ ಮೂಲಕ್ಕೆ ಕ್ರಿಸ್ತ ಹೋಗುತ್ತಿದ್ದಾರೆ. ಕೋಪ ಮಾಡಿಕೊಳ್ಳದೆ ಶಾಂತಿಯಿಂದ, ಪ್ರೀತಿಯಿಂದ ಜೀವಿಸಲು ಕರೆ ನೀಡುತ್ತಿದ್ದಾರೆ. ಪ್ರಿಯರೇ, ಮತ್ತು ಕ್ರಿಸ್ತ ಇಲ್ಲಿ ಕ್ಷಮೆಯ ಮಹತ್ವವನ್ನು ತಿಳಿಸುತ್ತಿದ್ದಾರೆ. ಬಲಿಪೀಠದ ಮುಂದೆ ನೀವು ಬಂದಾಗ ಬಲಿಯನ್ನು ಅರ್ಪಿಸುವ ಮುನ್ನ ಹೋಗಿ ಸಂಧಾನ ಮಾಡಿಕೊಳ್ಳಿ, ಐಕ್ಯತೆಯಿಂದ ಜೀವಿಸಿರಿ ಎಂದು ಕರೆಯುತ್ತಿದ್ದಾರೆ. ನಿನ್ನ ಸಹೋದರ ಸಹೋದರಿಯರೊಂದಿಗೆ ನೀನು ಉತ್ತಮ ಬದುಕನ್ನು, ಉತ್ತಮ ಸಂಬಂಧವನ್ನು ಹೊಂದಿಲ್ಲದ ಪಕ್ಷದಲ್ಲಿ ದೇವರೊಂದಿಗೆ ಉತ್ತಮ ಸಂಬಂಧ ಹೊಂದಲು ಸಾಧ್ಯವೇ ಇಲ್ಲ ಎಂದು ಕ್ರಿಸ್ತ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ಹಾಗಾಗಿ ನಾವು ಹೇಳಬಹುದು, ಪ್ರೇಯರ್ ಇಸ್ ನಥಿಂಗ್ ಬಟ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಗಾಡ್ ಆ್ಯಂಡ್ ಯುವರ್ ರಿಲೇಷನ್ಶಿಪ್ ವಿತ್ ಒನ್ ಅನದರ್. ಪ್ರಾರ್ಥನೆ ನನ್ನ ಮತ್ತು ನನ್ನ ದೇವರ ನಡುವೆನಿರುವ ಸಂಬಂಧ ಮತ್ತು ನನ್ನ ಸಹೋದರ ಸಹೋದರಿಯರ ನಡುವೆ ಇರುವ ಸಂಬಂಧ. ನನ್ನ ಸಹೋದರ ಸಹೋದರಿಯರ ನಡುವೆ ಉತ್ತಮ ಸಂಬಂಧವನ್ನು ನಾನು ಹೊಂದಿಲ್ಲವೆಂದ ಮೇಲೆ ದೇವರೊಂದಿಗೂ ಉತ್ತಮ ಸಂಬಂಧ ಹೊಂದಲು ಸಾಧ್ಯವೇ ಇಲ್ಲ ಎಂದು ಕ್ರಿಸ್ತ ನಮಗೆ ಇಂದು ತಿಳಿಸುತ್ತಾರೆ. ಮತ್ತು ವಿಮೋಚನಾ ಕಾಂಡ ಅಧ್ಯಾಯ 20 ವಾಕ್ಯ 14, ಧರ್ಮೋಪದೇಶ ಕಾಂಡ ಅಧ್ಯಾಯ 5 ವಾಕ್ಯ 18 ನಮಗೆ ತಿಳಿಸುತ್ತೆ, ವ್ಯಭಿಚಾರ ಮಾಡಕೂಡದು. ದೇವರು ಸಿನಾಯಿ ಬೆಟ್ಟದ ಮೇಲೆ ಮೋಶೆಗೆ ನೀಡಿದ 10 ಆಜ್ಞೆಗಳಲ್ಲಿ ಇದು 6ನೆಯ ಆಜ್ಞೆಯಾಗಿದೆ. ಈ ಕಟ್ಟಳೆಯನ್ನು ಯೇಸು ಉಲ್ಲೇಖಿಸುತ್ತಾ ಈ ಕಟ್ಟಳೆಗೆ ವಿವರಣೆಯನ್ನು ಇಂದು ನೀಡುತ್ತಾರೆ. ವ್ಯಭಿಚಾರ ಮಾಡುವುದು ಮಾತ್ರ ತಪ್ಪಲ್ಲ, ಪರಸ್ತ್ರೀಯನ್ನ ಕಾಮ ದೃಷ್ಟಿಯಿಂದ ನೋಡುವುದು ಕೂಡ ತಪ್ಪು ಎಂದು ತಿಳಿಸುತ್ತಾ, ನಮ್ಮ ಮನಸ್ಸಿನ ಉದ್ದೇಶ, ಯೋಚನೆ ಸರಿಯಾಗಿರಬೇಕು, ನಮ್ಮ ಹೃದಯ ಪರಿಶುದ್ಧವಾಗಿರಬೇಕು, ನಮ್ಮ ಆಲೋಚನೆಗಳು ಎಲ್ಲ ಶುದ್ಧವಾಗಿರಬೇಕು ಎಂದು ಕ್ರಿಸ್ತ ಇಂದು ನಮಗೆ ಇದರ ಮೂಲಕ ತಿಳಿಸುತ್ತಾರೆ. ಪ್ರಿಯರೇ, ಹಾಗಾಗಿ ಮತ್ತು ವಿವಾಹ ವಿಚ್ಛೇದನದ ಬಗ್ಗೆಯೂ ನಮಗೆ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ. ಕ್ರಿಸ್ತನ ಕಾಲದಲ್ಲಿ ವಿವಾಹ ವಿಚ್ಛೇದನ ಬಹಳ ಸುಲಭವಾಗಿತ್ತು. ಪ್ರಿಯರೇ, ಮುಖ್ಯವಾಗಿ ಒಬ್ಬ ಅನೈತಿಕ ಸಂಬಂಧವನ್ನು ಹೊಂದಿದ್ದ ಪಕ್ಷದಲ್ಲಿ ಒಬ್ಬ ಮಹಿಳೆ, ಹೆಂಡತಿ
ವ್ಯಭಿಚಾರಣೆಯಾಗಿದ್ದಲ್ಲಿ ಆಕೆಗೆ ವಿಚ್ಛೇದನ ನೀಡಬಹುದಿತ್ತು. ಅಥವಾ ಇನ್ನೊಂದು ಪಂಥದವರು ಹೆಂಡತಿ ಗಂಡನನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಅಂದರೆ ಚಿಕ್ಕ ಚಿಕ್ಕ ಕಾರಣಗಳಿಗೂ ಕೂಡ ವಿಚ್ಛೇದನವನ್ನು ಮಾಡ್ತಾ ಇದ್ರು. ಊಟ ರುಚಿಯಾಗಿಲ್ಲ ಅಂದರೆ, ಊಟದಲ್ಲಿ ಉಪ್ಪು ಅಥವಾ ಖಾರ ಹೆಚ್ಚಾಗಿದ್ದರೂ ಕೂಡ ಈ ಚಿಕ್ಕ ಕಾರಣ ಸಾಕಾಗಿತ್ತು ವಿವಾಹ ವಿಚ್ಛೇದನ ನೀಡುವುದಕ್ಕೆ. ಹಾಗಾಗಿ ಇದನ್ನು ಗಮನಿಸಿದ ಕ್ರಿಸ್ತ ನಮಗೆ ಇಂದು ತಿಳಿಸುವುದು, ದೇವರ ಉದ್ದೇಶ ಗಮನಿಸಿರಿ. ದೇವರು ಗಂಡು ಹೆಣ್ಣನ್ನು ಸೃಷ್ಟಿಸಿದ್ದು ಒಂದಾಗಿ ಜೀವಿಸುವುದಕ್ಕೆ. ಆದಿಕಾಂಡದಲ್ಲಿ ನಾವು ಮೊದಲ ಅಧ್ಯಾಯದಲ್ಲಿ ನೋಡುತ್ತೇವೆ, ದೇವರು ಒಂದಾಗಿ ಬಾಳಬೇಕೆಂಬ ಉದ್ದೇಶದಿಂದ ಗಂಡು ಹೆಣ್ಣನ್ನು ಸೃಷ್ಟಿಸಿದರು. ಹಾಗಾಗಿ ಚಿಕ್ಕ ಚಿಕ್ಕ ಕಾರಣಗಳಿಗೆ ವಿಚ್ಛೇದನ ನೀಡಬೇಡಿ ಎಂದು ತಿಳಿಸುತ್ತಾರೆ. ಮತ್ತು ಕುಟುಂಬದಲ್ಲಿ ಎದುರಾಗುವ ಶೋಧನೆಗಳನ್ನು, ಕಷ್ಟಗಳನ್ನು ಜಯಿಸುತ್ತಾ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ಕಡೆಯವರೆಗೂ ತಮ್ಮ ವಿವಾಹ ಬಾಂಧವ್ಯದ ಪ್ರಾಮಾಣಿಕತೆಯನ್ನು ಇಲ್ಲಿ ಮೆರೆಯಲು ಕ್ರಿಸ್ತ ಪ್ರಯತ್ನಿಸುತ್ತಾರೆ. ಮತ್ತು ವಿವಾಹ ಸಂದರ್ಭದಲ್ಲಿ ಮಾಡಿದ ವಾಗ್ದಾನಗಳನ್ನು ನೆನೆದು ಅವುಗಳಿಗೆ ಬದ್ಧತೆಯಿಂದ ಜೀವಿಸೋದಕ್ಕೆ ಕ್ರಿಸ್ತ ಕರೆ ನೀಡುತ್ತಾರೆ. ಮತ್ತು ಪ್ರಿಯರೇ, ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ಆಣೆ ಇಡುವುದು ಬೇಡ, ನಿಮ್ಮ ಮಾತು ಸಹಜವಾಗಿರಲಿ, ನಿಮ್ಮ ಮಾತು ಸತ್ಯ ಮತ್ತು ಪ್ರಾಮಾಣಿಕವಾಗಿರಲಿ ಎಂದು ತಮ್ಮ ಹಿಂಬಾಲಕರಿಗೆ ತಿಳಿಸುತ್ತಾರೆ. ಕಾರಣ, ಫರಿಸಾಯರು ದೇವರ ಮೇಲೆ ಆಣೆ ಇಡುವುದು ಅಥವಾ ಸೃಷ್ಟಿ ಅಥವಾ ಗೋಚರ ವಸ್ತುಗಳ ಮೇಲೆ ಆಣೆ ಇಡುವುದು ಸಾಮಾನ್ಯವಾಗಿತ್ತು. ಹಾಗಾಗಿ ಕ್ರಿಸ್ತ ಎಂದು ನುಡಿಯುವುದು, ಆಕಾಶದ ಮೇಲೆ ಆಣೆ ಇಡಬೇಡಿ, ಅದು ದೇವರ ಸಿಂಹಾಸನ, ಯೆಶಾಯ ಪ್ರವಾದಿಯ ಗ್ರಂಥ ಅಧ್ಯಾಯ 66 ವಾಕ್ಯ 1. ಮತ್ತು ಭೂಮಿಯ ಮೇಲೆಯೂ ಆಣೆ ಇಡಬೇಡಿ, ಅದು ದೇವರ ಪಾದಪೀಠ, ಪ್ರಲಾಪಗಳು ಅಧ್ಯಾಯ 2 ವಾಕ್ಯ 1. ಜೆರುಸಲೇಮ್ ನಗರದ ಮೇಲೂ ಆಣೆ ಇಡಬೇಡಿ, ಕಾರಣ ಅದು ದೇವರ ಪಟ್ಟಣ, ಕೀರ್ತನೆ 48 ವಾಕ್ಯ 3. ಮತ್ತು ನಿಮ್ಮ ತಲೆಯ ಮೇಲೂ ನೀವು ಆಣೆ ಇಟ್ಟುಕೊಳ್ಳಬೇಡಿ, ಕಾರಣ ಅದು ಸೃಷ್ಟಿ ಮಾಡಿದ್ದು ದೇವರು. ದೇವರಿಗೆ ಮಾತ್ರ ನಮ್ಮ ತಲೆಯ ಮೇಲೆ, ನಮ್ಮ ಜೀವನದ ಮೇಲೆ ಹಕ್ಕು ಇದೆ, ನಿಮಗೆ ಯಾವುದೇ ಹಕ್ಕು ಇಲ್ಲ ಎಂದು ತಿಳಿಸುತ್ತಾರೆ ಕ್ರಿಸ್ತ. ಹಾಗಾಗಿ ನಮ್ಮ ಮಾತು ಸಹಜವಾಗಿರಲಿ, ಸತ್ಯ ಪ್ರಾಮಾಣಿಕತೆಯಿಂದ ಕೂಡಿರಲಿ ಎಂದು ಕ್ರಿಸ್ತ ನಮ್ಮಿಂದ ಬಯಸುತ್ತಿದ್ದಾರೆ ಪ್ರಿಯರೇ. ಹಾಗಾಗಿ ಇಂದಿನ ಶುಭ ಸಂದೇಶದ ಪ್ರಕಾರ ನಾವು ಜೀವಿಸುವುದಕ್ಕೆ ಪ್ರಯತ್ನ ಪಡಬೇಕಾಗಿದೆ. ದೇವರು ನಮಗೆ 10 ಆಜ್ಞೆಗಳನ್ನು ನೀಡಿದ್ದಾರೆ ಪ್ರಿಯರೇ. ಮೊದಲ 3 ಆಜ್ಞೆಗಳು ನಮಗೆ ತಿಳಿಸುವುದು, ನಾವು ದೇವರೊಂದಿಗೆ ಉತ್ತಮ ಸಂಬಂಧ ಹೊಂದಬೇಕು ಎಂದು, ರೆವರೆನ್ಸ್ ಟು ಗಾಡ್. ಮತ್ತು ಕಳೆದ 7 ಆಜ್ಞೆಗಳು, ನನ್ನ ಸಹೋದರ ಸಹೋದರಿಯರೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಬೇಕು, ಅವರನ್ನು ಗೌರವಿಸುತ್ತಾ, ನಾವು ಪ್ರೀತಿಸುತ್ತಾ, ಕ್ಷಮಿಸುತ್ತಾ ಉತ್ತಮ ಬಾಂಧವ್ಯದಿಂದ ಜೀವಿಸಲು ಕ್ರಿಸ್ತ ನಮಗೆ ಈ ಶುಭ ಸಂದೇಶದ ಮೂಲಕ ಕರೆ ನೀಡುತ್ತಿದ್ದಾರೆ. ಹಾಗಾಗಿ ದೇವರ ಆಜ್ಞೆಗಳ ಪ್ರಕಾರ ಜೀವಿಸೋದಕ್ಕೆ ಬೇಕಾದ ಶಕ್ತಿಗಾಗಿ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.